ಚರ್ಚೆನೇ ಕೇಳಿ. ನೀವು ಮಾತಾಡಿ, ಅಲ್ಲಿ ಕೇಳಿ. ಈಗ ಮಾತಾಡಿ. ಈಗ ಪ್ರತಿಪಕ್ಷದವರು ಮಾತಾಡುವಾಗ ಆಳ್ತ ಪಕ್ಷ ಬಹಳ ಸಮಯದಿಂದ ಕರೆಕ್ಟ್ ಆಗಿಲ್ಲ ಕೇಳಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ. ಈಗ ಗಲಾಟೆ ಬರ್ತಾರೆ ಅಂತಲೇ ನನ್ಗೆ ಇಷ್ಟ. ವಿರೋಧ ಪಕ್ಷದ ವಿರುದ್ಧ ಮಾತಾಡ್ತಾರ ಶಿವಲಿಂಗೇಗೌಡರು? ನೀವು ಹೇಳಿದ್ರೆ ಮನೆ ಸಭಾಧ್ಯಕ್ಷರೇ ಏನೇನ್ ಬೇಕಲ್ಲ ಕೂತ್ಕೊಂಡು ಕೇಳಿ, ನಾವು ಹೇಳದ್ನು ಆಯ್ತು, ಕಂಟಿನ್ಯೂ ಮಾಡಿ. ಆದ್ರೆ ನಾನು ವಿರೋಧಿ ಪಕ್ಷದ ಶಾಸಕರಲ್ಲಿ ಮನವಿ ಮಾಡ್ತೀನಿ, ನಾಯಕರು ಸೇರಿ ನಾವು ಒಕ್ಕೂಟ ಯಾರನ್ನು ಬೈಯಲ್ಲ, ನೀವು ಬೈಬೇಡಿ. ವ್ಯವಸ್ಥೆನಲ್ಲಿ 50 ಕೋಟಿ ತೆಗೆಸಿಕೊಡಿ, ಮುಗೀತಲ್ಲ. ಆಯ್ತು ಕೊಡೋಣ. ಒಕ್ಕೂಟ ವ್ಯವಸ್ಥೆನಲ್ಲಿ ಇದ್ದೀವಿ. ಆ ಒಕ್ಕೂಟ ವ್ಯವಸ್ಥೆನಲ್ಲಿ ಇರ್ತಕ್ಕಂಥ ಕಾಲದಲ್ಲಿ ನಾವಿಬ್ರು ಒಟ್ಟಿಗೆ ಹೋಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟಿಗೆನೆ ನಾವು ಜನಪ್ರತಿನಿಧಿಗಳು ಕೆಲಸ ಮಾಡಬೇಕಾಗುತ್ತೆ. ಅದರಲ್ಲಿ ಒಕ್ಕೂಟ ವ್ಯವಸ್ಥೆನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವ್ಯವಸ್ಥೆನಲ್ಲಿ ಸೆಂಟ್ರಲ್ ಗವರ್ಮೆಂಟಿನ ಏನು ಕ್ರಿಯಾ ಯೋಜನೆಗಳು, ಸ್ಕೀಮ್ಗಳು ಸ್ಪಾನ್ಸರ್ ಆಗಿದ್ದಾವೆ, ಆ ಸ್ಪಾನ್ಸರ್ ಆಗಿರ್ತಕ್ಕಂಥ ಸ್ಕೀಮ್ಗಳಿಗೆ ಏನೇನು ಅಡಚಣೆಗಳಿದೆ ಇದು ಕರ್ನಾಟಕ ರಾಜ್ಯದ ಜನತೆಗೆ ಗೊತ್ತಾಗಬೇಕು. ನೀವು ನಿಮ್ಮ ಸಂಪೂರ್ಣ ಜವಾಬ್ದಾರಿ ಏನೂ ಇಲ್ಲ ನಿಮ್ಮ ಬಿಜೆಪಿ ಕೇಂದ್ರ ಸರ್ಕಾರದ್ದು ಅನ್ನೋ ರೀತಿನಲ್ಲಿ ಬರೀ ರಾಜ್ಯ ಸರ್ಕಾರವನ್ನ ಈಗ ನಿನ್ನೆಯಿಂದ ಸಿಕ್ಕಾಬಟ್ಟೆ ಮಾತನಾಡಿದಿರಿ, ಹಿಗ್ಗ ಮುಗ್ಗ ಮಾತಾಡಿದಿರಿ. ನೀವು ದಯವಿಟ್ಟು ಮೇಕೆದಳ ಕೊಡ್ದು ಮಂಗಳೂರು ಅಧ್ಯಕ್ಷರು ನಿಮಗೆ ಚೆನ್ನಾಗಿ ಅವಕಾಶ ಕೊಟ್ಟರೆ ಸ್ವಲ್ಪ ಸುಮ್ಮನಿರ್ಬೇಕು, ಗೊತ್ತಾಯ್ತಾ? ನಾನು ಹೇಳೋದ್ರಲ್ಲಿ ಏನಾರ ಒಂದೇ ಒಂದು ಅಂಕಿ ಅಂಶ ತಪ್ಪಿದ್ರೆ ನೀವು ಹೇಳಿದ್ದು ಶಿಕ್ಷೆ ಗುರಿ ಆಗ್ತೀನಿ, ಇಲ್ಲಾಂದ್ರೆ ಸುಮ್ಮನೆ ಕೂತ್ಕೋಬೇಕು ಅಷ್ಟೇ. ಸ್ಪೀಕರ್ ಅವರೇ, ನಮಗೂ ಅವಕಾಶ ಕೊಡಬೇಕು. ಸುರೇಶ್ ಗೌಡ್ರೆ, ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನ ಇದ್ರೆ ಹೇಳಿ, ಸತ್ಯ ಇಲ್ಲದೆ ಇದ್ರೆ ದೇಶದ ಹಣಕಾಸಿನ ವ್ಯವಸ್ಥೆ, ಮಂತ್ರಿ ಗ್ಯಾರಂಟಿ ಹಣಕಾಸಿನ ವ್ಯವಸ್ಥೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಕ್ಕೂಟದ ವ್ಯವಸ್ಥೆ ಒಳಗೆ ಇರುತ್ತೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಕೊಡಬೇಕಾದಿರುತ್ತೆ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳಿಗೆ ಕೊಡಬೇಕಾದಂತ ವ್ಯವಸ್ಥೆ ಇರುತ್ತೆ. ಅಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ನಮಗೆ ಯಾವ ರೀತಿ ಹಣಕಾಸಿನ ವ್ಯವಸ್ಥೆನಲ್ಲಿ ನಮಗೆ ಮಲತಾಯಿ ಧೋರಣೆ ತೋರಿದೆ, ಹಾಗೂ ನಮಗೆ ಈ ಹಣಕಾಸಿನ ವ್ಯವಸ್ಥೆಯಿಂದಲೇ ನಮ್ಮ ರಾಜ್ಯದ ಅಭಿವೃದ್ಧಿ, ಸರ್ವತೋಮುಖವಾದಂಥ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದಕ್ಕೆ ನಾನು ವೈಟ್ ಪೇಪರ್ನ ಡಿಮ್ಯಾಂಡ್ ಮಾಡಿ, ನಾನೇನು ಮುಚ್ಚುಮರೆ ಇಲ್ಲ, ಸರ್ಕಾರನ ವೈಟ್ ಪೇಪರ್ ಕೇಳ್ತಾ ಇದ್ದೀನಿ. ಏನೇನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಒಕ್ಕೂಟ ವ್ಯವಸ್ಥೆಯಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳ ಮತ್ತೆಲ್ಲರ ವ್ಯವಸ್ಥೆನ ನೀವು ಸಂಪೂರ್ಣವಾಗಿ ನನಗೆ ವೈಟ್ ಪೇಪರ್ ಅನ್ನು ಕೊಡಬೇಕು. ಏನು ತಪ್ಪು ಸಂದೇಶ ಈ ರಾಜ್ಯದ ಜನತೆಗೆ ಹೋಗಿದೆ, ಆ ರಾಜ್ಯದ ಜನತೆ ಆ ವೈಟ್ ಪೇಪರ್ ಅನ್ನು ಓದ್ಕೊಂಡು ಯಾರ್ದು ತಪ್ಪು, ಯಾವ ಉದ್ದೇಶಕ್ಕೋಸ್ಕರ ಈ ತಪ್ಪುಗಳಾಗಿದೆ, ಏನು ಹಣಕಾಸಿನ ವ್ಯವಸ್ಥೆ ಯಾವ ರೀತಿ ಕೆಟ್ಟಿದೆ, ಯಾವ ರೀತಿ ಅದರ ನಿಯಮಾವಳಿಗಳನ್ನು ಗಾಳಿ ತೂರಿದೆ ಅಂತಕ್ಕಂಥದ್ದರ ವಿಚಾರನ ನಾನು ಪ್ರಸ್ತಾಪ ಮಾಡ್ತೀನಿ. ಅದಕ್ಕೋಸ್ಕರ ನಾನು ಸುಮ್ಮನೆ ಸಂತೆ ಭಾಷಣ ಮಾಡಿ ಬಂದಿಲ್ಲ, ವೈಟ್ ಪೇಪರ್ ಕೇಳಿದ್ದೀನಿ. ವೈಟ್ ಪೇಪರ್ ಕೇಳಿರೋದ್ರಿಂದ ದಯಮಾಡಿ ವೈಟ್ ಪೇಪರ್ ಅನ್ನ ಕೊಡಿಸ್ತಕ್ಕಂಥದ್ರಲ್ಲಿ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಒಂದನೇದು, ನಮ್ಮ ಟ್ಯಾಕ್ಸ್ ನಮಗಿತ್ತು, ನಮ್ಮ ಟ್ಯಾಕ್ಸ್ ಅನ್ನು ಹಾಕೊಂಡು ನಾವು ರಾಜ್ಯವನ್ನ ನಡೆಸ್ತಾ ಇದ್ದು. ನೀವು ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ಹೇಳಿ GST ತಂದ್ರಿ. GST ತಂದು ನಾವೇನದಕ್ಕೆ ವಿರೋಧಿಗಳಲ್ಲ, GST ವಿರೋಧಿಗಳೇ. ನಾನು ಅವತ್ತು ಅನುಮೋದನೆ ಕೊಡಬೇಕಾದ್ರೆ ಹೇಳಿದೆ, ಡೆಲ್ಲಿನಲ್ಲಿ ಶ್ರೀಮಂತ ರಾಜರು ಕೂತಿರ್ತಾರೆ,
ನಾವೆಲ್ಲ ಸಾಮಂತರಾಜರು ಹೋಗಿ ಕಪ್ಪ ಕಾಣಿಕೆಯನ್ನು ಕೊಟ್ಟು ಇಲ್ಲಿಂದ GST ಎಲ್ಲ ತೆರಿಗೆಯನ್ನು ಅವ್ರಿಗೆ ಕೊಟ್ಟು ಹೋಗಿ ಕೈ ಮುಗಿದು ಸ್ವಾಮಿ ಸ್ವಾಮಿ ಅಂತೇಳಿ ಭಿಕ್ಷೆ ಬೇಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಯೋಚನೆ ಮಾಡಿ, ನಮ್ಮ ಟ್ಯಾಕ್ಸ್ ನಮಗೇ ಇರಲಿ ಅಂತಕ್ಕಂಥದ್ದನ್ನು. ಆಗ ಇದೇ ಸಿದ್ದರಾಮಣ್ಣವರು ಮುಖ್ಯಮಂತ್ರಿಗಳು ನನಗೆ ಉತ್ತರ ಕೊಟ್ಟರು, ಇಲ್ಲ ಒಂದು ವೇಳೆ ಏನಾದರೂ ನಮಗೆ ಬರ್ತಾ ಇದ್ದಂಥ ಇಂದಿನ ವ್ಯಾಟ್ ಟ್ಯಾಕ್ಸ್ನಲ್ಲಿ ಏನಾದರೂ ಕಡಿಮೆ ಆದರೆ ಅದರ ಗ್ಯಾಪನ್ನು ಕೇಂದ್ರ ಸರ್ಕಾರ ತುಂಬಿಕೊಡುತ್ತೆ ಅಂತಕ್ಕಂಥ ಮಾತನ್ನು ಅವತ್ತು ಹೇಳಿದರು. ಹೇಳಿ ಸಮಾಧಾನ ಪಡಿಸಿ ನಮಗೆ ಆ ಬಿಲ್ಲನ್ನು ಪಾಸ್ ಮಾಡಿಕೊಟ್ಟು ಇವತ್ತು ನಮ್ಮ ರಾಜ್ಯದಲ್ಲಿ ಬರ್ತಕ್ಕಂಥ ನಮ್ಮದು ಸ್ವಲ್ಪ ಆದಾಯ ಜಾಸ್ತಿನೇ ಬರ್ತಾ ಇದೆ. ಬೆಂಗಳೂರಿನಲ್ಲಿ ನಾವು ನಂಬರ್ ಟೂ ಇದ್ದೀವಿ, ನಂಬರ್ 1 ಇದ್ದೀವಿ. ಕರ್ನಾಟಕ ರಾಜ್ಯ ಆದಾಯ ಬರ್ತಾ ಇದೆ. ಆದರೆ ಕೊಟ್ಬಿಡ್ಬೇಕಲ್ಲ, ತಿಂಗಳಾತದ್ದಂಗೆ ಎಲ್ಲ ತಗೊಂಡು ಹೋಗ್ತಿರಲ್ಲ 50% GST ತಗೊಂಡು ಹೋಗ್ತಾ ಇದ್ರಿ. 50% ನಿಮಗೆ ಕೊಡಬೇಕು. GST ಪಾಸ್ ಮಾಡುವಾಗ ದೇವೇಗೌಡರು ಸ್ವಾಗತ ಮಾಡಿದ್ದಾರೆ. ನೀವು JDS ಅಲ್ಲಿ ಇದ್ರಿ, ಅವಾಗ ಸ್ವಾಗತ ಮಾಡಿದಿರಿ ನೀವು. ಮಾತಾಡ್ತೀರಿ ನೀವು, ಸುಮ್ಮನೆ ಇರ್ಬೇಕು. ನೀವು ಮಾತಾಡೋಕೆ ನಾನು ಮಾತಾಡಲ್ಲ ಅಂತ ನಿಮ್ಮಂತ 10 ಜನ ಬಂದ್ರು ನಾನು ಕನ್ಫ್ಯೂಸ್ ಆಗ್ತದೆ. ಸುಮ್ಮನೆ ಇರ್ಬೋದು ನೀವು. ಒಂದು ಎಷ್ಟು ಇದು ಮಾತು ಕೇಳಿದೀವಿ ನೆನ್ನೆಯಿಂದ ಬೈಸ್ಕೊಂಡು ಕೇಳಿ ನೀವೇನ್ ಮಾಡಿದಿರಿ. ಸರ್ಕಾರ ಮಾತಾಡಿದೆ. ಮಾನ್ಯ ಸಭಾಧ್ಯಕ್ಷರೇ ಕೇಳಿ, ಸರ್ಕಾರ ಕೇಳ್ಬಿಟ್ರಿ ನೀವು ಕೂತ್ಕೊ. ನಾನು ಹೇಳ್ದು ಕೇಳಿ, ಈಗ ನೀವೆಲ್ಲ ಮಾತಾಡುವಾಗ ನಿಮ್ಗೆ ರಾಜ್ಯ ಸರ್ಕಾರ ಆಯ್ತು ಕೂತ್ಕೊಳ್ಳಿ. ನಿಮಗೆ ದುಡ್ಡಿಲ್ಲ ದುಡ್ಡು ಬರಬೇಕು ಹೇಳ್ಕೊಡ್ತೀನಿ, ಅನ್ನಗತ್ತೆ ಮಾತಾಡ್ಬೇಡಿ, ಕೂತ್ಕೊಳ್ಳಿ. ಆಯ್ತು, ಅವ್ರ ವಿಚಾರ ಹೇಳ್ತಾರೆ, ನಿಮ್ಗೆ ಯಾಕೆ ಇದನ್ನು ಸೋಸ್ಕೊಂಡು ಕೂತ್ಕೊಳ್ಳಿ. ಆಯ್ತು, ಸತ್ಯ ಹೇಳುವಾಗ ಟೆನ್ಷನ್ ಆಗ್ತದೆ. ಆಯ್ತು, ಮಾಹಿತಿ ಕೂತ್ಕೊಳ್ಳಿ. ಮಾಹಿತಿ ಇಲ್ಲ ಯಾಕೆ ಮಾತಾಡ್ತೀನಿ. ಗಾಳಿ ನೋಡಿ, ಗಾಳಿ ಬಿಟ್ಟು ಆಯ್ತು ಮಾತಾಡ್ಬೇಡಿ. ಶಿವಲಿ ಮಾತಾಡ್ತಾರೆ, ಮಾತಾಡಪ್ಪ. ಗಾಳಿ ಬಿಟ್ಟು ಬೇರೆ ಎಲ್ಲದಕ್ಕೂ ಸುರೇಶ್ ಕಳೆದ 2.25 ವರ್ಷದಲ್ಲಿ ಒಂದು ಶಿಲಾನ್ಯಾಸ ಮಾಡಿಲ್ಲ ನಮ್ಮ ಕ್ಷೇತ್ರದಲ್ಲಿ. ಸರಿಯಾದ ಮಾಹಿತಿಯನ್ನ ಹಿರಿಯ ಶಾಸಕರು ಕೊಡ್ಬೇಕು ಶಿವಲಿಂಗೇಗೌಡರು. ಅದ್ಬಿಟ್ಟು ನಮ್ಮ ಸರ್ಕಾರ ದಿವಾಳಿ, ಕಾಂಗ್ರೆಸ್ ಸರ್ಕಾರ ದಿವಾಳಿ ಆಗಿದೆ. ಅದನ್ನ ಬಿಟ್ಟು ಕೇಂದ್ರ ಸರ್ಕಾರ ತೆರಿಗೆ ಕೊಟ್ಟಿಲ್ಲ. ಅದಕ್ಕೆ ನಾವು ನೋಡಿ, ಅವರು ಮಾತಾಡುವಾಗ ಶಿವಲಿಂಗೌಡ್ರೆ ಅವ್ರು ಮಾತಾಡುವಾಗ ಫಸ್ಟ್ ಆಗಿ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯ ಸರ್ಕಾರ ಜವಾಬ್ದಾರಿ, ಕೇಂದ್ರ ಸರ್ಕಾರ ಜವಾಬ್ದಾರಿ ಹೇಳಿದ್ದಾರೆ. ನಿಮ್ಗೆ ಸತ್ಯತೆಯನ್ನು ಅರ್ಥ ಮಾಡಿಕೊಂಡು ಯಾಕೆ ಪ್ರಯತ್ನ ತಗೊಳ್ಳಿಕ್ಕೆ ಸರ್ಕಾರದಿಂದ ಹಣ ಹೇಳ್ತೀರಿ? ಬಹಳಷ್ಟು ಮಾತಾಡ್ತೀರ ವಿರೋಧಿಗಳು. ಶಿವಲಿಂಗ ಈ ಕಡೆ ಮಾತಾಡಿ. ನೋಡಿ ಹೆಂಗ ವಿಚಾರಣೆ ಆಗುತ್ತೆ. ಶಿವಲಿಂಗೌಡ್ರೆ ಒಂದ್ ಸೆಕೆಂಡ್. ಈಗ ನೀವು ಸಮರ್ಪಕ ವಿಚಾರದಲ್ಲಿ ಮಾತಾಡ್ತಾ ಇದ್ದೀರಿ. ನೀವು ವಿಷಯವನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ, ಒಕ್ಕೂಟದ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ಜವಾಬ್ದಾರಿ ಏನು, ರಾಜ್ಯ ಸರ್ಕಾರ ಜವಾಬ್ದಾರಿ ಏನಿದೆ ಅಂತೇಳಿ ವಿಶಿಷ್ಟವಾಗಿ ಒಂದು ಕರೆಕ್ಟ್ ಆಗಿ ಒಂದು ಎಲ್ಲ ನಮ್ಗೆ ಅಂತಲ್ಲ, ಎಲ್ಲೊಂದು ಯುವ ರಾಜಕಾರಣಿಗಳಿಗೆ ಮತ್ತು ನಮ್ಮ ಇಡೀ ದೇಶಕ್ಕೆ ಸಂಬಂಧ ಆಲೋಚನೆಯನ್ನು ಸ್ಪಷ್ಟ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ನಿಮ್ಗೆ ಏನಾಯ್ತು ನೋಟ್ ಮಾಡಿ ಅದನ್ನು ಇಟ್ಕೊಳ್ಳಿ.
ಅನಗತ್ಯವಾಗಿ ರಾಜಕೀಯವಾಗಿ ಆಗಾಗ ಅದನ್ನು ಮಾತಾಡಿಕೊಂಡು ಡಿಸ್ಟರ್ಬ್ ಮಾಡಿ ಹೋಗಬೇಡಿ. ಈಗ ನೀವೆಲ್ಲ ಮಾತಾಡಿ ಏನೇ ವಿಚಾರಕ್ಕೂ ಇದ್ದಾಗ ಸ್ವಲ್ಪ ಎದ್ದು ಮಾತ್ರ ನಿಂತಿದ್ದಾರೆ. ಆದ ಕಾರಣ ನೀವು ಸಭಾಧ್ಯಕ್ಷರೇ, ಶಿವಲಿಂಗೇಗೌಡರ ಬಗ್ಗೆ ನಮ್ದೇನ್ ತಕರಾರಿಲ್ಲ. ನಮ್ದಿರೋದು ಇಡೀ ದೇಶಕ್ಕೆ GST ಸಿಸ್ಟಮ್ ಅನ್ನ ದುಡ್ಡಿಲ್ಲ ಅಂತ ಬಡ್ಕತಿರ್ಲ ದುಡ್ಡು ಕೊಡಕ್ಕೆ ಪ್ರಿಂಟಿಂಗ್ ಮಿಷಿನ್ ನೀವು ಮಾತಾಡಿ ಪ್ಲೀಸ್ ಮಾತಾಡಿ. ಅಲ್ಲ ನೀವೆಲ್ಲ ವಿಚಾರ ಹೇಳಿದ್ದೀರಿ, ನಿನ್ನೆ ಮೊನ್ನೆ ಹೇಳಿದ್ದೀರ, ಸಾಕು ಹೇಳ್ತಾರೆ. ಯಾರು ಇಂಟರ್ಫಿಯರ್ ಆಗ್ಬೇಡಿ ನೀವು ಮಾತಾಡುವಾಗ. ನೋಡಿ ನೀವು ಈ ರೀತಿ ಆದ್ರೆ ನಾಳೆ ನೀವು ಮಾತಾಡೋ ಕೂಡ ಪ್ರತಿಯೊಬ್ಬ ಎದ್ದು ಮಾತಾಡಿದಾಗ ನಿಮ್ಗೆ ಕೂಡ ಮಾತಾಡಲಿಕ್ಕೆ ಅವಕಾಶ ಸಿಗೋದಿಲ್ಲ. ಅದನ್ನು ಅವರು ಮಾತಾಡೋ ನೀವು ನೀವು ಮಾತ್ರ ಹೇಳ್ತಾರೆ. ಕೇಂದ್ರ ಸರ್ಕಾರ ಆಯ್ತು ಆಯ್ತು ಎಲ್ಲಿ ಸರಿ ಗೊತ್ತಿಲ್ಲ. ಕೇಂದ್ರ ಸರ್ಕಾರದ ಕೂತ್ಕೊಳ್ಳಿ ಸ್ವಲ್ಪ ಮಾತಾಡಿ. ಇದು ರಾಜ್ಯ ಸರ್ಕಾರದ ಬಗ್ಗೆ ಚಿಂತನೆ ಬೇಕಲ್ಲ. ಮಾತಾಡ್ಲಿ ಅನಗತ್ಯವಾಗಿ ಮಾತಾಡ್ಬೇಡಿ. ನೋಡಿ ಯಾವುದೇ ವಿಷಯ ಗೊತ್ತಿಲ್ಲ ಬಗ್ಗೆ ಮಾತಾಡಬೇಡಿ. ಒಂದೇ ಒಂದು ಪ್ರಶ್ನೆ ಮಾತಾಡಿ. ನಾವು ಸಾಕಿಂದ ಹೇಳ್ತೀರಾ ನೀವು? ಅಲ್ಲರೇ ನಿಮ್ಮ ಅವ್ರೇನೋ ನಮ್ಮನ್ನು ಮಾತಾಡ್ತಾರೆ. ನಾಲ್ಕು ಕೊಡ್ತಾ ಇದೀವಿ, ನಮಗೆ 65,000 ಕೊಡ್ತಾ ಇದ್ದಾರೆ. ಸಾಕಿಂದ ನಿಮ್ಮ ಯೋಗ್ಯತೆಗೆ ಒಂದು ಶಿವಲಿಂಗ ಅವ್ರೆ ಮಾತಾಡಿ. ಯೋಗ್ಯತೆ ನೀನ್ ಮಾತಾಡುವ ಕೂತ್ಕೊಳ್ರಿ. ಆಯ್ತು ಅವ್ರು ಮಾತಾಡ್ಲಿ. ಶಿವಲಿಂಗ ಅವ್ರು ಮಾತಾಡಿ ಡಿಸ್ಟರ್ಬ್ ಮಾಡಿ. ಶಿವಲಿಂಗ ಆಯ್ತು. ಸಂಗಮೇಶ್ ನಿಮ್ಮ ಸಲಹೆಗೆಲ್ಲ ಧನ್ಯವಾದಗಳು. ಒಮ್ಮೆ ಕೂತ್ಕೊಳ್ಳಿ, ಅವ್ರು ಮಾತಾಡ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.